ತುಂಗನಾಥ್. ತುಂಗನಾಥವು ವಿಶ್ವದ ಅತಿ ಎತ್ತರದ ಶಿವ ದೇವಾಲಯಗಳಲ್ಲಿ ಒಂದಾಗಿದೆ ಮತ್ತು ಇದು ಭಾರತದ ಉತ್ತರಾಖಂಡ ರಾಜ್ಯದ ರುದ್ರಪ್ರಯಾಗ ಜಿಲ್ಲೆಯಲ್ಲಿರುವ 5 ಪಂಚ ಕೇದಾರ ದೇವಾಲಯಗಳಲ್ಲಿ ಅತಿ ಎತ್ತರದ ದೇವಾಲಯವಾಗಿದೆ. ತುಂಗನಾಥ ಎಂದರೆ ಶಿಖರಗಳ ಅಧಿಪತಿ. ಇದು ಮಂದಾಕಿನಿ ಮತ್ತು ಅಲಕನಂದಾ ನದಿ ಕಣಿವೆಗಳನ್ನು ರೂಪಿಸುತ್ತದೆ. ಇದು 3680 ಮೀಟರ್ (12,073 ಅಡಿ) ಎತ್ತರದಲ್ಲಿದೆ ಮತ್ತು ಚಂದ್ರಶಿಲಾ ಶಿಖರದ ಕೆಳಗೆ ಇದೆ. ಈ ದೇವಾಲಯವು ಮಹಾಭಾರತದ ವೀರರಾದ ಪಾಂಡವರಿಗೆ ಸಂಬಂಧಿಸಿದ ಶ್ರೀಮಂತ ದಂತಕಥೆಗೆ ಪ್ರಸಿದ್ಧವಾಗಿದೆ. ದಂತಕಥೆ: ಹಿಂದೂ ಇತಿಹಾಸದ ಪ್ರಕಾರ, ಶಿವ ಮತ್ತು ಅವನ ಪತ್ನಿ ಪಾರ್ವತಿ ಹಿಮಾಲಯದಲ್ಲಿ ನೆಲೆಸಿದ್ದಾರೆ. ಶಿವನು ಕೈಲಾಸ ಪರ್ವತದಲ್ಲಿ ನೆಲೆಸಿದ್ದರೆ, ಪಾರ್ವತಿಯನ್ನು ಶೈಲಪುತ್ರಿ, ಪರ್ವತದ ಮಗಳು, ಎಂದು ಕರೆಯಲಾಗುತ್ತದೆ. ಗರ್ವಾಲ್ ಪ್ರದೇಶದಲ್ಲಿ ಶಿವ ಮತ್ತು ಪಂಚ ಕೇದಾರ ದೇವಾಲಯಗಳ ನಿರ್ಮಾಣಕ್ಕೆ ಸಂಬಂಧಿಸಿದ ಹಲವಾರು ಜಾನಪದ ದಂತಕಥೆಗಳಿವೆ. ಇವುಗಳನ್ನು ಹಿಂದೂ ಮಹಾಕಾವ್ಯವಾದ ಮಹಾಭಾರತದಲ್ಲಿ ವಿವರಿಸಲಾಗಿದೆ. ಕುರುಕ್ಷೇತ್ರ ಯುದ್ಧದ ನಂತರ, ಪಾಂಡವರು ತಮ್ಮ ಸೋದರ ಸಂಬಂಧಿಗಳಾದ ಕೌರವರನ್ನು ಸೋಲಿಸಿದ ನಂತರ ಸಹೋದರ ಹತ್ಯೆ ಮತ್ತು ಬ್ರಾಹ್ಮಣ ಹತ್ಯೆಯ ಪಾಪಗಳಿಗೆ ಪ್ರಾಯಶ್ಚಿತ್ತ ಮಾಡಲು ಬಯಸಿದ್ದರು. ಅವನು ಶಿವನ ಆಶೀರ್ವಾದವನ್ನು ಪಡೆಯಲು ವಾರಣಾಸಿಗೆ ಹೋದನು, ಆದರೆ ಶಿವನು ಅವನಿಂದ ತಪ್ಪಿಸಿಕೊಳ್ಳಲು ಬಯಸಿದನು ಮತ್ತು ಗರ್ವಾಲ್ ಪ್ರದೇಶದಲ್ಲಿ ಗೂಳಿಯ ನಂದಿ ರೂಪದಲ್ಲಿ ಅಡಗಿಕೊಂಡನು. ಪಾಂಡವರು ವಾರಣಾಸಿಯಲ್ಲಿ ಶಿವನನ್ನು ಕಾಣದಿದ್ದಾಗ ಅವರು ಗರ್ವಾಲ್ ಹಿಮಾಲಯದ ಕಡೆಗೆ ಹೊರಟರು. ಭೀಮನು ಗುಪ್ತಕಾಶಿಯ ಬಳಿ ಮೇಯುತ್ತಿರುವ ಗೂಳಿಯನ್ನು ನೋಡಿ ತಕ್ಷಣವೇ ಅದು ಶಿವನೆಂದು ಗುರುತಿಸಿದನು. ಭೀಮನು ಗೂಳಿಯನ್ನು ಹಿಡಿಯಲು ಪ್ರಯತ್ನಿಸಿದನು, ಆದರೆ ಶಿವನು ನೆಲದಲ್ಲಿ ಕಣ್ಮರೆಯಾದನು ಮತ್ತು ನಂತರ ತುಂಡುಗಳಾಗಿ ಕಾಣಿಸಿಕೊಂಡನು. ಕೇದಾರನಾಥದಲ್ಲಿ ಗೂನು, ತುಂಗನಾಥದಲ್ಲಿ ತೋಳುಗಳು, ರುದ್ರನಾಥದಲ್ಲಿ ಮುಖ, ಮಧ್ಯಮಹೇಶ್ವರದಲ್ಲಿ ಹೊಕ್ಕುಳ ಮತ್ತು ಕಲ್ಪೇಶ್ವರದಲ್ಲಿ ಕೂದಲು ಕಾಣಿಸಿಕೊಂಡವು. ಈ ಮರುಪ್ರತ್ಯಯದಿಂದ ಪಾಂಡವರು ಸಂತುಷ್ಟರಾಗಿ ಪಂಚ ಕೇದಾರ ದೇವಾಲಯಗಳನ್ನು ನಿರ್ಮಿಸಿದರು. ಪ್ರಾರ್ಥನೆ: ತುಂಗನಾಥ ದೇವಾಲಯದ ಅರ್ಚಕರು ಮಕ್ಕುಮಠ ಗ್ರಾಮದ ಸ್ಥಳೀಯ ಬ್ರಾಹ್ಮಣರು. ಅವರು ಇತರ ಕೇದಾರ ದೇವಾಲಯಗಳಂತೆ ದಕ್ಷಿಣ ಭಾರತದವರಲ್ಲ. ಚಳಿಗಾಲದಲ್ಲಿ, ದೇವಾಲಯವನ್ನು ಮುಚ್ಚಲಾಗುತ್ತದೆ ಮತ್ತು ದೇವತೆಯ ಸಾಂಕೇತಿಕ ಚಿತ್ರವನ್ನು ಇಲ್ಲಿಂದ 29 ಕಿಮೀ ದೂರದಲ್ಲಿರುವ ಮಕ್ಕುಮಠ ಗ್ರಾಮದ ಮಾರ್ಕಂಡೇಶ್ವರ ದೇವಸ್ಥಾನಕ್ಕೆ ಕೊಂಡೊಯ್ಯಲಾಗುತ್ತದೆ. ಭೂಗೋಳಶಾಸ್ತ್ರ: ತುಂಗನಾಥವು ಮಂದಾಕಿನಿ ಮತ್ತು ಅಲಕನಂದಾ ನದಿಗಳ ನೀರನ್ನು ಬೇರ್ಪಡಿಸುವ ಪರ್ವತದ ತುದಿಯಲ್ಲಿದೆ. ಈ ಪರ್ವತದ ತುಂಗನಾಥ ಶಿಖರವು 3 ಜಲಪಾತಗಳ ಮೂಲವಾಗಿದೆ. ಇದು ಆಕಾಶಕಾಮಿನಿ ನದಿಯನ್ನು ರೂಪಿಸುತ್ತದೆ. ಚೋಪ್ಟಾದಿಂದ 5 ಕಿಮೀ ಟ್ರೆಕ್ಕಿಂಗ್ ಮಾಡಿದ ನಂತರ ದೇವಾಲಯವನ್ನು ತಲುಪಬಹುದು. ಚಂದ್ರಶಿಲಾ ಶಿಖರದ ಮೇಲ್ಭಾಗದಿಂದ ಹಿಮಾಲಯದ ಹಿಮಭರಿತ ಶಿಖರಗಳು ಮತ್ತು ಗರ್ವಾಲ್ ಕಣಿವೆಯ ವಿಹಂಗಮ ನೋಟಗಳನ್ನು ಕಾಣಬಹುದು. ಹವಾಮಾನ: ತುಂಗನಾಥದ ಹವಾಮಾನವು ವರ್ಷವಿಡೀ ತಂಪಾಗಿರುತ್ತದೆ. ಬೇಸಿಗೆಯಲ್ಲಿ ಸರಾಸರಿ ತಾಪಮಾನವು ಸುಮಾರು 16 ಡಿಗ್ರಿ ಸೆಲ್ಸಿಯಸ್ ಆಗಿದ್ದರೆ, ಚಳಿಗಾಲದಲ್ಲಿ ತಾಪಮಾನವು ಘನೀಕರಿಸುವ ಹಂತಕ್ಕಿಂತ ಕೆಳಗಿಳಿಯುತ್ತದೆ. ದೇವಾಲಯಕ್ಕೆ ಭೇಟಿ ನೀಡಲು ಉತ್ತಮ ಸಮಯವೆಂದರೆ ಏಪ್ರಿಲ್ ನಿಂದ ಸೆಪ್ಟೆಂಬರ್ ವರೆಗೆ, ಏಕೆಂದರೆ ಚಳಿಗಾಲದಲ್ಲಿ ಭಾರೀ ಹಿಮಪಾತದಿಂದಾಗಿ ದೇವಾಲಯವನ್ನು ಮುಚ್ಚಲಾಗುತ್ತದೆ. ಟ್ರ್ಯಾಕಿಂಗ್ ಮತ್ತು ಪ್ರವೇಶ: ರುದ್ರಪ್ರಯಾಗದಿಂದ 23.9 ಕಿಮೀ ದೂರದಲ್ಲಿರುವ ಚೋಪ್ತಾದಿಂದ 5 ಕಿಮೀ ಚಾರಣ ಪ್ರಾರಂಭವಾಗುತ್ತದೆ. ತುಂಗನಾಥಕ್ಕೆ ಚಾರಣವು ಚಿಕ್ಕದಾಗಿದೆ ಮತ್ತು 4 ರಿಂದ 5 ಗಂಟೆಗಳಲ್ಲಿ ಪೂರ್ಣಗೊಳಿಸಬಹುದು. ಈ ಚಾರಣವು ಸುಂದರವಾದ ದೃಶ್ಯಾವಳಿ ಮತ್ತು ಸಸ್ಯವರ್ಗದಿಂದ ಆವೃತವಾಗಿದೆ. ಹತ್ತಿರದ ವಿಮಾನ ನಿಲ್ದಾಣವು ಡೆಹ್ರಾಡೂನ್ನ ಜಾಲಿ ಗ್ರಾಂಟ್ನಲ್ಲಿದೆ ಮತ್ತು ಹತ್ತಿರದ ರೈಲು ನಿಲ್ದಾಣವು ಋಷಿಕೇಶದಲ್ಲಿದೆ. ರಾವಣ ಶಿಲಾ, ಮಾತನಾಡುವ ಪರ್ವತ: ರಾವಣ ಶಿಲಾ ತುಂಗನಾಥ ದೇವಾಲಯದ ಮೇಲೆ ನೆಲೆಗೊಂಡಿದೆ. ಇಲ್ಲಿ ಚಂದ್ರಶಿಲಾ ಎಂದು ಕರೆಯಲ್ಪಡುವ ಒಂದು ಸಣ್ಣ ದೇವಾಲಯವಿದೆ. ಈ ಸ್ಥಳವು ರಾಮಾಯಣಕ್ಕೆ ಸಂಬಂಧಿಸಿದ ಐತಿಹಾಸಿಕ ಮಹತ್ವವನ್ನು ಹೊಂದಿದೆ. ರಾವಣನನ್ನು ಕೊಂದ ನಂತರ ರಾಮನು ಇಲ್ಲಿ